ಅಂದ್ರೆ ಇವಾಗ ಅದು ಗ್ರೋತ್ ಆಗ್ತಿದೆ ಅಂದಾಗ 6 ಮಂತ್ಸ್ ಒನ್ಸ್ ಚೆಕಪ್ ಮಾಡಿಸ್ಕೊಂಡ್ರೆ ಅದು ಗೊತ್ತಾಗತ್ತಾ? ಇಯರ್ಲಿ ಒನ್ಸ್ ಮಾಡಿಸಿದ್ರೆ ಸಾಕು. ಇಯರ್ಲಿ ಒನ್ಸ್. ಓಕೆ. ಸೊ ಅದನ್ನ ಬಿಟ್ಟು ಈಗ ಫೈಬ್ರಾಯ್ಡ್ಸ್ ಯಾವ ವಯಸ್ಸಿನಿಂದ ನಾವು ನೋಡ್ಬೋದು? ಈಗ ನೀವು ಹೇಳಿದ್ರಿ ನಮ್ಮ ಪೀರಿಯಡ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಯೂಶಲಿ ನಾವು ನೋಡೋದು ಇನ್ 20s 25 ಇಯರ್ಸ್ ಆಫ್ ಏಜ್ ಅಲ್ಲಿ ನೋಡ್ತೀವಿ. ಇಟ್ ಕ್ಯಾನ್ ಗೋ ಅಪ್ ಟು 45 ಆಲ್ಸೋ. ಅಗೇನ್ ಪೇಷಂಟ್ ಸೈಜ್ ಮೇಲೆ ನಾವು ಇವಾಗ 40 ಇಯರ್ಸ್ ಮೇಲೆ 1-3 ಸೆಂಟಿಮೀಟರ್ ಫೈಬ್ರಾಯ್ಡ್ ಇದೆ ಅಂತ ಇಟ್ಕೊಳ್ಳಿ, ಅವ್ರಿಗೇನೋ ತೊಂದರೆ ಆಗಿಲ್ಲ 40 ವರ್ಷದಿಂದ, ಅದನ್ನ ನಾವು ಮುಟ್ಟಕ್ ಹೋಗೋದಿಲ್ಲ. ವಿಲ್ ಜಸ್ಟ್ ಅಲ್ಲಿ ಏನಾಗಲ್ಲ ಬಿಡಮ್ಮ, ಇನ್ನೇನ್ ಮುಟ್ಟು ನಿಂತೋದ್ಮೇಲೆ ಅದೇ ಕರ್ಗೋಗ್ಬೋದು, ನೋ ನೀಡ್ ಟು ಬಿ ವರಿಡ್ ಅಬೌಟ್ ಇಟ್ ಅಂತ. ಓಕೆ. ಇವಾಗ ಕೆಲವು ಹೆಣ್ಮಕ್ಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ ಹೆವಿ ಬ್ಲೀಡಿಂಗ್ ಇರುತ್ತೆ. ಸೊ ಅವ್ರಲ್ಲಿ ಫೈಬ್ರಾಯ್ಡ್ ಹೆವಿ ಬ್ಲೀಡಿಂಗ್ ಆಗ್ತಿದ್ರೆ ಫೈಬ್ರಾಯ್ಡ್ ಇದೆ ಅಂತ ಅರ್ಥನಾ? ಇಲ್ಲ, ಹೆವಿ ಬ್ಲೀಡಿಂಗ್ ಬಹಳ ರೀಸನ್ಸ್ ಇರ್ತದೆ. ಓಕೆನಾ? ಫೈಬ್ರಾಯ್ಡ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಹೆವಿ ಬ್ಲೀಡಿಂಗ್. ಅದರಿಂದ ಈ ಫೈಬ್ರಾಯ್ಡ್ ಇಂದ ಹೆವಿ ಬ್ಲೀಡಿಂಗ್ ಆಗ್ತಿದೆ ಅಂತಂದ್ರೆ ಅವಾಗ ಫೈಬ್ರಾಯ್ಡ್ ರಿಮೂವಲ್ ಬೇಕಾಗಬಹುದು ಅವ್ರಿಗೆ. ಈಗ ಫೈಬ್ರಾಯ್ಡ್ ಇದ್ರೆ ಹೆವಿ ಬ್ಲೀಡಿಂಗ್ ಯಾಕಾಗತ್ತೆ ಅಂತ? ಯಾಕಂದ್ರೆ ಗರ್ಭಕೋಶದ ಲೈನಿಂಗು ದಪ್ಪ ಆಗ್ತಾ ಬರ್ತದೆ, ಆಮೇಲೆ ಅಲ್ಲಿರೋ ರಿಸೆಪ್ಟಿವಿಟಿ ಕೂಡ ಚೇಂಜ್ ಆಗಿರ್ತದೆ. ಸೊ ಹಾಗಾಗಿ ಅಂಡ್ ಏರಿಯಾ ಆಲ್ಸೋ ಜಾಸ್ತಿ ಆಗತ್ತೆ. ಈಗ ಫೈಬ್ರಾಯ್ಡ್ ಇದ್ದಾಗ ಗರ್ಭಕೋಶದ ಏರಿಯಾ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಬ್ಲೀಡಿಂಗ್ ಜಾಸ್ತಿ ಆಗ್ತದೆ. ಓಕೆ. ಅಂದ್ರೆ ಈಗ ಹೊಟ್ಟೆ ಸೈಜ್ ದಪ್ಪ ಇದೆ ಅಂತಂದಾಗ ನಾವು ಹೊಟ್ಟೆ ಸೈಜ್ ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಫೈಬ್ರಾಯ್ಡ್ಸ್ ಶ್ರಿಂಕ್ ಆಗತ್ತಾ? ಇಲ್ಲ ಇಲ್ಲ. ಇಲ್ಲ. ಯಾಕೆ ಕೇಳ್ದೆ ಅಂತಂದ್ರೆ ಇವಾಗ ನೀವು ಹೇಳಿದ್ರಿ ಹೊಟ್ಟೆ ದಪ್ಪ ಆಗ್ತಾ ಇದೆ ಅಂದ್ರೆ ನಮ್ಮ ಹೊಟ್ಟೆ ಹೊಟ್ಟೆ ದಪ್ಪ ಆಗ್ತಿರೋ ರೀಸನ್ ಫೈಬ್ರಾಯ್ಡ್ ಇಂದ. ಫ್ಯಾಟ್ ಇಂದ ದಪ್ಪ ಆಗ್ತಿರೋ, ಫ್ಯಾಟ್ ಕಮ್ಮಿ ಆದ್ರೆ ಅದು ಇರ್ತದೆ. ಹೊಟ್ಟೆ ದಪ್ಪ ಆಗ್ತಿರೋದು ಫೈಬ್ರಾಯ್ಡ್ ಇಂದ ಹೊಟ್ಟೆ ದಪ್ಪ ಆಗ್ತಿದ್ದಾಗ ಅವಾಗ ಫೈಬ್ರಾಯ್ಡ್ ತೆಗೆದ್ರೆ ತಾನೆ ಹೊಟ್ಟೆ ಕಮ್ಮಿ ಆಗೋದು. ಹೌದು. ಓಕೆ. ಸೊ ಹಂಗಿದ್ರೆ ನೀವು ಫೈಬ್ರಾಯ್ಡ್ಗೆ ಟ್ರೀಟ್ಮೆಂಟ್ಗಿಂತ ನೀವು ಸರ್ಜರಿನೇ ಸಜೆಸ್ಟ್ ಮಾಡ್ತೀರಾ? ಇಫ್ ಇಟ್ ಇಸ್ ಸಿಂಪ್ಟಮ್ಯಾಟಿಕ್, ಪೇಷಂಟಿಗೆ ಫೈಬ್ರಾಯ್ಡ್ ಇಂದ ತೊಂದರೆ ಆಗ್ತಿದ್ರೆ ಸರ್ಜಿಕಲ್ ಆಪ್ಷನ್ ವುಡ್ ಬಿ ದ ಬೆಸ್ಟ್. ಓಕೆ. ಈಗ ಕೆಲವರಿಗೆ PCOD ಮತ್ತೆ PCOS ಸಮಸ್ಯೆ ಜೊತೆಗೆ ಫೈಬ್ರಾಯ್ಡ್ಸ್ ಇದ್ರೆ ಅದು ಚಾಲೆಂಜಿಂಗ್ ಅನ್ಸತ್ತಾ? ಅದು ಬೇರೆ ಇದು ಬೇರೆ ಪ್ರಾಬ್ಲಮ್. ಅಫ್ಕೋರ್ಸ್ ಈ ತರ ಇದ್ದಾಗ ಚಾಲೆಂಜಿಂಗ್ ಅನ್ಸುತ್ತೆ. ಯಾವಾಗ ಅಂತ ಅಂದ್ರೆ ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಕೊಟ್ಟಾಗ, ಬಿಕಾಸ್ ನಾವು 1 ಫ್ಯಾಕ್ಟರ್ ಮಾಡ್ತಿಲ್ಲ, ಅಲ್ಲಿ 2 ಫ್ಯಾಕ್ಟರ್ನ ಟ್ರೀಟ್ ಮಾಡ್ತಿದ್ದಾಗ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ಬೋದು. ಅಗೇನ್ ಈ ಫೈಬ್ರಾಯ್ಡು ನಾವು ಎಲ್ಲ ಪೇಷಂಟ್ಗೂ ಇರೋ ಪೇಷಂಟ್ ಬರೋ ರಿಪೋರ್ಟಿಂಗು ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತಗೊಂತಿರೋ ಪೇಷಂಟ್ಗೆ ಫೈಬ್ರಾಯ್ಡ್ ಇದೆ ಮಾತ್ರಕ್ಕೆ ತೆಗಿಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ನಾನು ಬಹಳ ಪೇಷಂಟ್ಸು ಕನ್ಸೀವ್ ಆಗಿದ್ದಾರೆ ಫೈಬ್ರಾಯ್ಡ್ ಇಟ್ಕೊಂಡು. ಈ ಫೈಬ್ರಾಯ್ಡ್ ಇಂದ ಪ್ರೆಗ್ನೆನ್ಸಿಗೆ ಬರ್ಲಿಕ್ಕೆ ಏನಾರ ಬ್ಲಾಕ್ ಮಾಡ್ತಿದ್ಯಾ, ಅವಾಗ ಬ್ಲಾಕ್ ಆಗ್ತಿದೆ ಅಂದ್ರೆ ಮಾತ್ರ ನಾವು ಆ ಫೈಬ್ರಾಯ್ಡಿನ ತೆಗಿತೀವಿ ಹೊರತು ನಾರ್ಮಲಿ ಇದ್ರೆ ಅದ್ರ ಪೊಸಿಷನ್ ಪ್ರೆಗ್ನೆನ್ಸಿಗೆ ಏನು ಎಫೆಕ್ಟ್ ಆಗ್ತಿಲ್ಲ ಅಂತಂದ್ರೆ ವಿ ಡೋಂಟ್ ಟಚ್. ಏನೇನ್ ಪರೀಕ್ಷೆಗಳು ಮಾಡಿಸ್ಬೇಕಾಗಿ ಬರುತ್ತೆ ನಾವು? ಸ್ಕ್ಯಾನಿಂಗ್ ಒಂದು ಅವಶ್ಯಕತೆ ಇರ್ತದೆ, ಅಥವಾ MRI ಅವಶ್ಯಕತೆ ಇರ್ಬೋದು. ಫೈಬ್ರಾಯ್ಡ್ ಮ್ಯಾಪಿಂಗ್ ಅಂತ ಹೇಳ್ತೀವಿ ನಾವು ಈ ಸರ್ಜರಿ ಮಾಡ್ಸಕ್ಕಿಂತ ಮುಂಚೆ. ಅಂದ್ರೆ ಎಲ್ಲೆಲ್ಲಿ ಇರ್ತದೆ ಫೈಬ್ರಾಯ್ಡ್ ಅದನ್ನ ಮ್ಯಾಪ್ ಮಾಡಿಕೊಂಡು, ಸೊ ದಟ್ ವಿ ಡೋಂಟ್ ಮಿಸ್ ಔಟ್ ರಿಮೂವಲ್ ಆಫ್ ದ ಫೈಬ್ರಾಯ್ಡ್. ಸೊ ಒಂದು ಸ್ಕ್ಯಾನಿಂಗ್, ಒಂದು MRI ಅವಶ್ಯಕತೆ ಇರಬಹುದು. ಓಕೆ. ಅಂದ್ರೆ ಅಂದಾಜು ಎಷ್ಟು ಫೈಬ್ರಾಯ್ಡ್ಸ್ ನಮ್ಮ ಹೊಟ್ಟೆ ಒಳಗಡೆ ಎಷ್ಟು ಬೇಕಾದ್ರೆ ಬೆಳಿಬಹುದು. ಆಲ್ಮೋಸ್ಟ್ ಎಷ್ಟೊಂದು ಕೇಸಸ್ 32, 40 ಆ ತರನು ಬೆಳಿಬಹುದು ಫೈಬ್ರಾಯ್ಡ್ಸ್. ಅಂದ್ರೆ ಒಂದ್ಸತಿ ಮುಟ್ಟು ನಿಲ್ಲೋಕ್ ಶುರು ಆದ್ರೆ ಸೊ ಫೈಬ್ರಾಯ್ಡ್ಸ್ ಸಮಸ್ಯೆ ಬರೋಲ್ಲ? ಇಲ್ಲ, ವಿ ಡೋಂಟ್ ಸಿ ಇಟ್ ಆಫ್ಟರ್ ಮೆನೋಪಾಸ್. ಓಕೆ. ಇನ್ ಕೆಲವರಿಗೆ ಮೆನೋಪಾಸ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗ್ತಾ ಇರುತ್ತಲ್ಲ, ಯಾಕೆ? ಅದು ಏನಾಗುತ್ತೆ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಈ ಟೈಮಲ್ಲಿ. ನಾರ್ಮಲ್ ಆಗಿ ನಮ್ಮ ತಿಂಗಳು ಕರೆಕ್ಟಾಗಿ ಆಗ್ತಿದೆ ಅಂತಂದ್ರೆ ಪ್ರತಿ ತಿಂಗಳು ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗ್ತಿದೆ ಅಂತ. ಮೊಟ್ಟೆ ಕರೆಕ್ಟಾಗಿ ರಿಲೀಸ್ ಆಗ್ತಿದೆ ಅಂದ್ರೆ ಹಾರ್ಮೋನ್ ಬ್ಯಾಲೆನ್ಸ್ ಅಲ್ಲಿ ಇದೆ ಅಂತ ಅರ್ಥ. ಬಟ್ ವಯಸ್ಸಾಗ್ತಿದ್ದಂಗೆ ಅಂದ್ರೆ ಮೆನೋಪಾಸಿಗೆ ಹತ್ರ ಬಂದಿದ್ದಾಗ ಈ ಮೊಟ್ಟೆ ರಿಲೀಸ್ ಆಗೋದು ಅಷ್ಟು ಗ್ಯಾರಂಟಿ ಇರೋದಿಲ್ಲ. ಅಂದ್ರೆ ಕೆಲವು ಸೈಕಲ್ಸ್ ರಿಲೀಸ್ ಆಗುತ್ತೆ, ಕೆಲವು ಸೈಕಲ್ಸ್ ರಿಲೀಸ್ ಆಗೋದಿಲ್ಲ. ಸೊ ಯಾವಾಗ ಸೈಕಲ್ಸ್ ಅಲ್ಲಿ ರಿಲೀಸ್ ಆಗೋದಿಲ್ವೋ ಅವಾಗ ಅವ್ರಿಗೆ ಪೀರಿಯಡ್ ಕರೆಕ್ಟ್ ಆಗಿ ಟೈಮಿಗೆ ಬರೋದಿಲ್ಲ, ಅಥವಾ ಲೈನಿಂಗ್ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗ್ಬಿಟ್ಟಿರ್ತದೆ ಒಳಗಡೆ, ಎಂಡೋಮೆಟ್ರಿಯಲ್ ಲೈನಿಂಗ್ ಥಿಕ್ನೆಸ್ ಆಗಿರಬಹುದು. ಸೊ ಅವಾಗ ಏನಾಗುತ್ತೆ, ಈ ಬ್ಲೀಡಿಂಗು ಜಾಸ್ತಿ ದಿನ ತನಕ ಹೋಗ್ತದೆ. ಓಕೆ.